ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್. ಘರ್ಷಣೆಯ ಬೆನ್ನಲ್ಲೇ ಅನಾಮಿಕ ದೂರುದಾರನಿಗೆ ಟೈಟ್ ಸೆಕ್ಯೂರಿಟಿ. ಸ್ಥಳ ಪರಿಶೀಲನೆ ವೇಳೆ ಗನ್ಮ್ಯಾನ್ ಎಸ್ಕಾರ್ಟ್ ನೀಡಿದ ಜಿಲ್ಲಾ ಪೊಲೀಸರು. ಧರ್ಮಸ್ಥಳದಲ್ಲಿ ಇಂದು ದೂರುದಾರ ತೋರಿಸುವ ಜಾಗದಲ್ಲಿ ಸ್ಥಳ ಪರಿಶೋಧನೆ. ಸ್ಪಾಟ್ 15ರಲ್ಲಿ 4 ಕಡೆ ಅಗೆದ್ರೂ ನಿನ್ನೆ ಸಿಕ್ಕಿಲ್ಲ ಅಸ್ಥಿಪಂಜರ. ಮತ್ತೊಂದು ಹೊಸ ಜಾಗದಲ್ಲಿ ಶೋಧ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರೆದಿಟ್ಟು ವ್ಯಕ್ತಿ ಆತ್ಮಹತ್ಯೆ ಕೇಸ್. ಡೆತ್ ನೋಟ್ನಲ್ಲಿರುವ ಅಂಶಗಳ ಜೊತೆ ಮೃತ ವ್ಯಕ್ತಿ ಸುಧಾಕರ್ ನಡುವಿನ ಸಂಪರ್ಕದ ಬಗ್ಗೆ ಮಾಹಿತಿ. ಪ್ರಾಥಮಿಕವಾಗಿ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋಕೆ ಪೊಲೀಸರ ಸಿದ್ಧತೆ. ನಾಗಮೋಹನ್ ದಾಸ್ ವರದಿ ಬಗ್ಗೆ ಎಡ ಬಲ ಸಮುದಾಯದಲ್ಲಿ ತಿಕ್ಕಾಟ. ಸಚಿವ ಪರಮೇಶ್ವರ್, ಮಹದೇವಪ್ಪ ಸೇರಿ ಬಲ ಸಮುದಾಯದವರಿಂದ ವಿರೋಧ. ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿದೆ ದಲಿತ ಸಚಿವರ ನಡೆ. ಹಾವೇರಿ ಗದಗ ಲೋಕ ಚುನಾವಣೆಯಲ್ಲೂ ಮತಗಳವು ಆರೋಪ. ಬೊಮ್ಮಾಯಿ ವಿರುದ್ಧ ಪರಾಜಿತಗೊಂಡಿರುವ ಆನಂದಸ್ವಾಮಿ ದಾಖಲಾತಿ ಬಿಡುಗಡೆ ಸಾಧ್ಯತೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ರೂಪುರೇಷೆ ಸಿದ್ಧತೆ. ಬೆಳಗಾವಿಯಲ್ಲಿ ಮಕ್ಕಳ ರಕ್ಷಣಾ ಕೇಂದ್ರದಿಂದಲೇ ಸಂತ್ರಸ್ತ ಬಾಲಕಿ ಕಿಡ್ನಾಪ್. ಚಿಕ್ಕಪ್ಪ ಅಂತ ಹೇಳಿಕೊಂಡು ಪತಿಯ ಅಕ್ರಮ ಪ್ರವೇಶ. ಸಿಬ್ಬಂದಿಗೆ ಚಾಕು ತೋರಿಸಿ ಬಾಲಕಿಯ ಅಪಹರಣ. ಬಾಲ್ಯ ವಿವಾಹವಾಗಿ ಕಿಡ್ನಾಪ್ ಆರೋಪಿಯನ್ನ ಅರೆಸ್ಟ್ ಮಾಡಿದ ಪೊಲೀಸರು. ರಾಜ್ಯ ಸರ್ಕಾರ ಶಾಸಕರಿಗೆ ಅನುದಾನ ನೀಡದ ಹಿನ್ನೆಲೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಶಾಸಕರು, ಮಾಜಿ ಶಾಸಕರಿಂದ ಸಿಆರ್ ಫಂಡ್ಗೆ ಡಿಮ್ಯಾಂಡ್. ಮೈತ್ರಿ ಶಾಸಕರಿಗೆ ಅನ್ಯಾಯವಾದರೂ ಧ್ವನಿ ಎತ್ತದ ಕೇಸರಿ ಪಡೆ. ಜೆಡಿಎಸ್ ಒಗ್ಗಟ್ಟಿನ ಹೋರಾಟಕ್ಕೆ ಪ್ಲಾನ್. ಮಂಡ್ಯದ ಮನ್ಮೂಲ್ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ. ಬಿಎಂಸಿ ಹಾಲಿನ ಶೇಖರಣಾ ಘಟಕದಲ್ಲಿ ಕಾರ್ಯದರ್ಶಿಯಿಂದಾನೇ ಹಾಲಿಗೆ ನೀರು ಮಿಶ್ರಣ. ಸಿಸಿಟಿವಿಯಲ್ಲಿ ವಿಡಿಯೋ ಸೆರೆ. ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ ಮಾಡಿದ್ದ ಕೇಸ್. ಆರೋಪಿ ನಂಬರ್ 1 ಪ್ರಮೋದ್ ಗೌಡ ಪೊಲೀಸ್ ವಶಕ್ಕೆ. ಫ್ರೆಂಡ್ ಮೊಬೈಲ್ನಲ್ಲಿ ಅಕೌಂಟ್ ಓಪನ್ ಮಾಡಿ ಮೆಸೇಜ್ ಮಾಡಿದ್ದು ಪತ್ತೆ. ಕಸ್ಟಡಿಗೆ ಪಡೆಯೋಕೆ ಪೊಲೀಸರ ಸಿದ್ಧತೆ. ಕೊಪ್ಪಳದಲ್ಲಿ ಗವಿ ಸಿದ್ದಪ್ಪ ನಾಯಕ ಕೊಲೆ ಪ್ರಕರಣ. ನ್ಯಾಯಕ್ಕಾಗಿ ಮಗನ ಫೋಟೋ ಹಿಡಿದು ಸಾರ್ವಜನಿಕರ ಕಾಲಿಗೆ ಬಿದ್ದ ತಂದೆ. ಆಗಸ್ಟ್ 11ರಂದು ಬೃಹತ್ ಪ್ರತಿಭಟನೆಗೆ ಸಹಕರಿಸಿ ಅಂತ ವ್ಯಾಪಾರಸ್ಥರಲ್ಲಿ ಮನವಿ. ನಾಳೆ ಪ್ರಧಾನಿ ಮೋದಿಯಿಂದ ಯೆಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆ. ಲಕಲಕ ಹೊಳಿತಾ ಇರೋ ಕೂಡ್ಲುಗೇಟ್ ಮೆಟ್ರೋ ನಿಲ್ದಾಣ. ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದಲ್ಲಿ ಮಾರ್ಗದ ನಾಗರಿಕರು ಫುಲ್ ಖುಷ್. ನಾಳೆ ಪ್ರಧಾನಿ ಮೋದಿ ಬರ್ತಾ ಇರೋ ಹಿನ್ನೆಲೆ ಹಲವು ಮಾರ್ಗಗಳ ಬದಲಾವಣೆ. ಮಾರೇನಹಳ್ಳಿ ಮುಖ್ಯ ರಸ್ತೆ, ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು ರಸ್ತೆಯಲ್ಲಿ ಸಂಚಾರ ನಿರ್ಬಂಧ. ಪರ್ಯಾಯ ಮಾರ್ಗಗಳನ್ನ ಸೂಚಿಸಿರುವ ಪೊಲೀಸರು. ಡೇಜೆಹಳ್ಳಿ ಜನರ ನಿದ್ದೆಗೆಡಿಸಿದ ರಸ್ತೆಯ ಡೆಡ್ಲಿ ಗುಂಡಿಗಳು. ಇಬ್ಬರು ಶಾಸಕರ ನಡುವಿನ ಸಮನ್ವಯತೆ ಕೊರತೆಯಿಂದ ಸಮಸ್ಯೆ. ಲಗೇಜ್ ಆಟೋ ಪಲ್ಟಿ, ದ್ವಿಚಕ್ರ ವಾಹನ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಬಿಜಿಎಸ್ ಫ್ಲೈಓವರ್. ಮೈಸೂರು ರಸ್ತೆ ಟೌನ್ ಹಾಲ್ ನಡುವೆ ಓಡಾಟಕ್ಕೆ ಜನರ ಸರ್ಕಸ್. ಸುಮಾರು 2 ಅಡಿ ಗುಂಡೆ ಬಿದ್ದಿದ್ದು ಬಿಬಿಎಂಪಿಯ ಕಳಪೆ ಕಾಮಗಾರಿಗೆ ಸಾಕ್ಷಿ. ಸತತ ಮಳೆ ಹಿನ್ನೆಲೆ ಕೊಪ್ಪಳದ ಹಿರೇಹಳ್ಳದಲ್ಲಿ ಪ್ರವಾಹ ಭೀತಿ. 3 ಕ್ರಸ್ಟ್ ಗೇಟ್ ಮೂಲಕ ನೀರು ಬಿಡುಗಡೆ. ಹಳ್ಳದ ದಡದಲ್ಲಿರುವ ರೈತರ ಜಮೀನಿಗೆ ನೀರು ನುಗ್ಗುವ ಆತಂಕ. ಗದಗ್ನಲ್ಲಿ ಬೆಣ್ಣೆ ಹಳ್ಳದ ರಭಸಕ್ಕೆ ಕಿತ್ತು ಹೋದ ರಸ್ತೆ. ಕುರ್ಲಗೇರಿ ತಡಹಾಳ ಸಂಪರ್ಕ ಸ್ಥಗಿತ. ನರಗುಂದ ಪಟ್ಟಣಕ್ಕೆ ಹೋಗೋಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಗ್ರಾಮಸ್ಥರ ಪರದಾಟ. ಹೊಸ ದೇವಸ್ಥಾನ ನಿರ್ಮಾಣಕ್ಕೆ 1,83,000 ರೂಪಾಯಿ ಕೊಟ್ಟ ಭಿಕ್ಷುಕಿ. ರಾಯಚೂರಿನ ಬಿಜನಗೇರ ಆಂಜನೇಯ ದೇಗುಲಕ್ಕೆ ಭಿಕ್ಷೆ ಬೇಡಿ ದೇಣಿಗೆ.
ರಂಗಮ್ಮನ ದಾನಕ್ಕೆ ಗ್ರಾಮಸ್ಥರ ಆಶ್ಚರ್ಯ ಮೆಚ್ಚುಗೆ. ನಿರ್ಮಾಪಕರಿಂದ ಹಣ ಪಡೆದು ಶೂಟಿಂಗ್ಗೆ ಗೈರು, ನಿರ್ದೇಶಕ ರಾಘವೇಂದ್ರ ಹೆಗಡೆಗೆ ವಂಚನೆ ಮಾಡಿರುವ ಆರೋಪ. ನಟ ಧ್ರುವ ಸರ್ಜಾ ವಿರುದ್ಧ ಮುಂಬೈನ ಅಂಬೋಲಿ ಠಾಣೆಯಲ್ಲಿ ಎಫ್ಐಆರ್. ನಾವು ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅಂತಾನೂ ಹೇಳಿಲ್ಲ, ಫಿಲ್ಮ್ ಮಾಡಲ್ಲ ಅಂತಾನೂ ಹೇಳಿಲ್ಲ. ಧ್ರುವ ಸರ್ಜಾ ವಿರುದ್ಧ ಮಾಡ್ತಾ ಇರುವ ಆರೋಪಗಳೆಲ್ಲ ಸುಳ್ಳು. ಅವರೇ ಕಥೆ ರೆಡಿ ಮಾಡ್ಕೊಳ್ಳದೆ ಕನ್ನಡ ಸಿನಿಮಾ ಮಾಡೋಕ್ಕಾಗದೆ ಬೇಕು ಅಂತ ಆರೋಪ ಮಾಡ್ತಿದ್ದಾರೆ. ಧ್ರುವ ಆಪ್ತ ಅಶ್ವಿನ್ ನ್ಯೂಸ್ ಫಸ್ಟ್ಗೆ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.